ಪಾಕಿಸ್ತಾನದ ವಿದೇಶಿ ನೀತಿಯನ್ನ, ರಕ್ಷಣಾ ನೀತಿಯನ್ನ ಅದನ್ನ ನಿರ್ಧಾರ ಮಾಡೋದು ಪಾಕಿಸ್ತಾನದ ಮಿಲಿಟರಿ ಲೀಡರ್ಶಿಪ್. ಎಕ್ಸ್ಪೆಕ್ಟ್ ಮಾಡಬೇಕಾಗಿಲ್ಲ. ಪಾಕಿಸ್ತಾನ ಈಸ್ ವಿತ್ ಅಮೆರಿಕಾ, ಈಸ್ ಗೋಯಿಂಗ್ ಟು ಬಿ ವಿತ್ ಅಮೆರಿಕಾ ಆಲ್ವೇಸ್. ಪಾಕಿಸ್ತಾನ ಸೃಷ್ಟಿಯಾಗೋದಕ್ಕೂ 3.5 ತಿಂಗಳ ಮೊದಲೇನೆ ಅಮೆರಿಕ ಮತ್ತು ಪಾಕಿಸ್ತಾನ ನಡುವೆ ಸೇನಾ ಸಂಬಂಧ ಅಸ್ಥಿವಾರವನ್ನ ಜಿನ್ನಾ ಅವರೇ ಹಾಕಿದ್ದಾರೆ. ಪಾಕಿಸ್ತಾನದ ಜನ 60-70 ವರ್ಷಗಳಿಂದಲೂ ಅಮೆರಿಕಕ್ಕೆ ವಿರುದ್ಧವಾಗಿ ಇದ್ದಾರೆ. ಈಗ ನೋಡ್ತಾ ಇರೋಂಥ ಸಿಚುವೇಶನ್, ಆಸಿಮ್ ಮುನೀರ್ ಟ್ರಂಪ್ ಜೊತೆ ಲಂಚ್ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ, ನಾವು ಹಿಸ್ಟಾರಿಕಲಿ ನೋಡಿದ್ರೆ ಪಾಕಿಸ್ತಾನದಲ್ಲಿ ಈಗ ಏನನ್ನ ನೋಡ್ತಾ ಇದ್ದೀವಿ ಅದು ನಮ್ಗೆ ಹೊಸದು ಅನಿಸೋದಿಲ್ಲ. ಇದುವರೆಗೂ ಕಳೆದ 60-70 ವರ್ಷಗಳಲ್ಲಿ ನಾವು ಇಂಡಿಯಾದಲ್ಲಿ ನಾವು ತಿಳ್ಕೊಂಡಿರೋದೇನು? ಅಮೆರಿಕ ಪಾಕಿಸ್ತಾನದ ಪರ, ಅಮೆರಿಕ ಮತ್ತೆ ಪಾಕಿಸ್ತಾನ ಯಾವಾಗಲೂ ಜೊತೆಲಿರ್ತವೆ ನಮ್ ವಿರುದ್ಧ ಅಂತ. ಇನ್ಫ್ಯಾಕ್ಟ್ ಪಾಕಿಸ್ತಾನದ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಸ್ ಇದೆಯಲ್ಲ, ಅದು ಮಾತ್ರ ಅಮೆರಿಕದ ಪರವಾಗಿರೋದು. ಪಾಕಿಸ್ತಾನದ ಜನ ಆಗ್ನಿಂದನೂ 60-70 ವರ್ಷಗಳಿಂದಲೂ ಅಮೆರಿಕಕ್ಕೆ ವಿರುದ್ಧವಾಗಿ ಇದ್ದಾರೆ. ಇನ್ಫ್ಯಾಕ್ಟ್ ಒಂದು ಹಂತದಲ್ಲಿ ಏನಾಯ್ತು ಆಕ್ಚುಲಿ ಅಂದ್ರೆ ಪಾಕಿಸ್ತಾನದಲ್ಲಿ ಮಿಲಿಟರಿ ರೆಜಿಮ್ಸ್ ಇದ್ವಲ್ಲ, ಅಯೂಬ್ ಖಾನ್ ಅನ್ನ ಕೆನಡಿ ಹೋಸ್ಟ್ ಮಾಡಿದ್ರು ವೈಟ್ ಹೌಸ್ ನಲ್ಲಿ. ಲಂಚ್, ಡಿನ್ನರ್, ಬಹುಶಃ ಎಲ್ಲವೂ ಆಯ್ತು, ಆಯ್ತಾ. ಅನಂತರ ನೆಕ್ಸ್ಟ್ ಜಿಯಾವುಲ್ ಹಕ್, ಮಿಲಿಟರಿ ಡಿಕ್ಟೇಟರ್, ಅವರನ್ನ ರೊನಾಲ್ಡ್ ರೀಗನ್ ಹೋಸ್ಟ್ ಮಾಡಿದ್ರು. ನನ್ನ ಗ್ರೇಟೆಸ್ಟ್ ಫ್ರೆಂಡ್ ಅಂತ ಇದೆ. ಅನಂತರ ಮುಷರಫ್ ಅವರನ್ನ ಜಾರ್ಜ್ ಬುಷ್ ಜೂನಿಯರ್ ಅವರು ವೈಟ್ ಹೌಸ್ ಅಲ್ಲಿ ಹೋಸ್ಟ್ ಮಾಡಿದ್ರು. ಮತ್ತೆ ಆಕ್ಚುಲಿ ಪಾಕಿಸ್ತಾನಕ್ಕೆ ಅಂದ್ರೆ ಜನರಲ್ ಮುಷರಫ್ ನೇತೃತ್ವದ ಪಾಕಿಸ್ತಾನಕ್ಕೆ ಅಮೆರಿಕ ನಾನ್ ನ್ಯಾಟೋ ಅಲೈ ಅಂತ, ಅಂದ್ರೆ ನ್ಯಾಟೋ ದೇಶಗಳ ಹೊರತಾಗಿ ನಮಗಿರುವಂತ ಅತಿ ದೊಡ್ಡ ಸಹಯೋಗಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ಜಾರ್ಜ್ ಬುಷ್ ಜೂನಿಯರ್ ಕೊಟ್ರು, ಆಯ್ತಾ, ಅರ್ಲಿ 2000 ದಟ್ ಪರ್ಟಿಕ್ಯುಲರ್ ಡಿಕೇಡ್ ನಲ್ಲಿ. ಆದ್ರೆ ಜನ ಆವಾಗಿಂದನು, ನಾನೊಂದು ವಿಷಯ ಹೇಳ್ತೀನಿ ನಿಮಗೆ, ಆಶ್ಚರ್ಯ ಆಗ್ಬೋದು ನಿಮಗೆ. ಜನ ಅಮೆರಿಕವನ್ನ ಯಾವ ರೀತಿ ವಿರೋಧಿಸ್ತಾರೆ ಅಂತ ಹೇಳಿದ್ರೆ, 79ರಲ್ಲಿ ಪಾಕಿಸ್ತಾನಿ ಜನ ಇಸ್ಲಾಮಾಬಾದ್ ನಲ್ಲಿ ಇರುವಂತ ಅಮೆರಿಕನ್ ಎಂಬಾಸಿಗೆ ನುಗ್ಗಿ ದಾಂಧಲೆ ಮಾಡದ್ದಲ್ಲ, ಅಲ್ಲಿದ್ದ ಇಬ್ರು ಅಂತ ಕಾಣುತ್ತೆ ಅಮೆರಿಕನ್ ವಿಮೆನ್ ಅಫಿಷಿಯಲ್ಸ್ ಮೇಲೆ ಅವ್ರ ವಿರುದ್ಧ ದುಷ್ಕೃತ್ಯ ನಡೆಸಿದ್ರು, ಆಯ್ತಾ. ಆ ಮಟ್ಟಕ್ಕೆ ಪಾಕಿಸ್ತಾನಿ ಜನತೆ ಅಮೆರಿಕನ್ ವಿರುದ್ಧ ದ್ವೇಷ ಪ್ರಕಟಿಸಿದ್ರು. ಆದ್ರೆ ಅಮೆರಿಕ ಅದನ್ನ ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆಗ ಪಾಕಿಸ್ತಾನ ಸಹಾಯ ಬೇಕಾಗಿತ್ತು ಅದಕ್ಕೆ, ಸೋವಿಯತ್ ಯೂನಿಯನ್ ವಿರುದ್ಧ ಹೋರಾಡೋದಕ್ಕೆ ಅಫ್ಘಾನಿಸ್ತಾನದಲ್ಲಿ. ಈ ಕಾರಣಕ್ಕಾಗಿ ಅಮೆರಿಕ ಏನಾಗಿದೆ, ತನ್ನ ದೇಶದ ಜನರ ಮಾನ ಪ್ರಾಣ ಅದಕ್ಕೆ ಮುಖ್ಯ ಆಗೋದು, ಅಲ್ಲಿ ತನ್ನದ ಯಾವುದೇ ಒಂದು ಮಿಲಿಟರಿ ಸ್ಟೇಕ್ಸ್ ಇಲ್ಲ ಅಂತ. ಅಂಥದ್ದೇನಾದ್ರೂ ಇದ್ರೆ ತನ್ನ ಜನಕ್ಕೆ ಏನೋ ಅನ್ಯಾಯ ಆಗದೆ ಇದ್ರು ಒಂದು ಕಾರಣ ಹುಡುಕೊಂಡು ಅಮೆರಿಕ ಬಂದ್ಬಿಡುತ್ತೆ. ಅಂದ್ರೆ ನನಗೆ ಒಟ್ಟಾರೆ ಏನ್ ಹೇಳೋದಕ್ಕೆ ಪ್ರಯತ್ನ ಪಟ್ಟೆ ಅಂತ ಹೇಳಿದ್ರೆ, ಈಗ ನೋಡ್ತಾ ಇರೋಂಥ ಸಿಚುವೇಶನ್, ಆಸಿಮ್ ಮುನೀರ್ ಟ್ರಂಪ್ ಜೊತೆ ಲಂಚ್ ಮಾಡ್ಕೊಂಡು ಬಂದಿದ್ದಾರೆ. ಅದು ಹೊಸದಲ್ಲ. ಹಿಂದಿನ 3 ಮಿಲಿಟರಿ ಆಫೀಸರ್ಸ್ ಅದನ್ನ ಮಾಡಿದ್ದಾರೆ. ಮತ್ತೆ ಪಾಕಿಸ್ತಾನಿ ಜನ ಈಗ ಅಮೆರಿಕನ ವಿರೋಧಿಸ್ತಾ ಇದ್ದಾರೆ. ಇದು ಹೊಸದಲ್ಲ. ಹಿಂದಿನಿಂದನೂ ಪಾಕಿಸ್ತಾನಿ ಜನ ಅಮೆರಿಕನ ವಿರೋಧಿಸ್ತಾನೆ ಇದ್ದಾರೆ. ಇದು ಒಂಥರ ಡಿಯಾಲಿಟಿ ಪಾಕಿಸ್ತಾನಿ ಸೊಸೈಟಿನ, ಇದನ್ನ ಒಪ್ಕೋಬೇಕು. ಆದ್ರೆ ಪಾಕಿಸ್ತಾನದ ವಿದೇಶಿ ನೀತಿಯನ್ನ, ರಕ್ಷಣಾ ನೀತಿಯನ್ನ ನಿರ್ಧಾರ ಮಾಡೋದು ಪಾಕಿಸ್ತಾನಿ ಸಾಮಾನ್ಯ ಜನತೆ ಅಲ್ಲ. ಅದನ್ನ ನಿರ್ಧಾರ ಮಾಡೋದು ಪಾಕಿಸ್ತಾನದ ಪೊಲಿಟಿಕಲ್ ಲೀಡರ್ಶಿಪ್ ಅಲ್ಲ. ಅದನ್ನ ನಿರ್ಧಾರ ಮಾಡೋದು ಪಾಕಿಸ್ತಾನದ ಮಿಲಿಟರಿ ಲೀಡರ್ಶಿಪ್. ಹೀಗಾಗಿ ಪಾಕಿಸ್ತಾನಿ ಜನ ಟ್ರಂಪ್ ವಿರುದ್ಧ ಎಷ್ಟೇ ಮಾತಾಡ್ಲಿ, ಹಿಂದೆ ಹೇಳಿದ್ನಲ್ಲ, ಇಬ್ಬರು ಅಮೆರಿಕನ್ ಲೇಡಿ ಅಫಿಷಿಯಲ್ಸ್ ಮೇಲೆ ದುಷ್ಕೃತ್ಯ ನಡೆಸಿದ್ರು ಅಮೆರಿಕನ್ ಎಂಬಸಿ ಒಳಗಡೆ ಇಸ್ಲಾಮಾಬಾದ್ ನಲ್ಲಿ ಪಾಕಿಸ್ತಾನಿ ಜನ. ಆದ್ರೆ ಅದ್ಯಾವುದು ಸಹ ಪಾಕಿಸ್ತಾನ ಮತ್ತೆ ಅಮೆರಿಕದ ನಡುವಿನ ಪಾಕಿಸ್ತಾನಿ ಸೇನೆ ಮಿಲಿಟರಿ ಲೀಡರ್ಶಿಪ್ ಮತ್ತೆ ಅಮೆರಿಕ ಎಸ್ಟಾಬ್ಲಿಷ್ಮೆಂಟ್ ಅವುಗಳ ನಡುವಿನ ಸಹಯೋಗವನ್ನ ಅದು ಆಕ್ಚುಲಿ ಕಡಿಮೆ ಮಾಡೋದಿಲ್ಲ. ಓಕೆ, ಸೊ ಹೀಗಾಗಿ ಇದಕ್ಕೆ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಸೊ ಇದು ಹೀಗೆ ನಡ್ಕೊಂಡು ಹೋಗ್ತದೆ. ಮುನೀರ್ ಬೇಸಿಕಲಿ ಚೈನಾ ಮನುಷ್ಯ. ಇದುವರೆಗೂ ಆಕ್ಚುಲಿ ಕಮರ್ ಜಾವೇದ್ ಬಾಜ್ವಾ ತನಕನೂ ಅವರೆಲ್ಲರೂ ಅಮೆರಿಕನ್ ಪರವಾಗಿದ್ರು, ಪಾಕಿಸ್ತಾನ ಮಿಲಿಟರಿ ಜನರಲ್ಸ್ ಎಲ್ಲ. ಈ ಮನುಷ್ಯ ಮುನೀರ್ ಒಬ್ಬನೇ ಅದು ಚೈನಾ ಪರವಾಗಿದ್ದದ್ದು. ಆತ ಅಧಿಕಾರಕ್ಕೆ ಬಂದದ್ದು ನವೆಂಬರ್ ಕೊನೆಯ ವಾರದಲ್ಲಿ 2022.
ತಕ್ಷಣ ಅಮೆರಿಕ ಮುಂದಿನ ತಿಂಗಳೇ ಡಿಸೆಂಬರ್ಲೆ ಆತನನ್ನ ಅಮೆರಿಕಾಗೆ ಇನ್ವೈಟ್ ಮಾಡ್ತು, ಚೆನ್ನಾಗಿ ಬ್ರೈನ್ ವಾಶ್ ಮಾಡ್ತು ಅಥವಾ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತು, ತನ್ನ ಕಡೆಗೆ ತಿರುಗಿಸ್ಕೊಡ್ತು ಅಮೆರಿಕನ್ ಎಸ್ಟಾಬ್ಲಿಷ್ಮೆಂಟ್. ಹೀಗಾಗಿ ಅಂದ್ರೆ ಪಾಕಿಸ್ತಾನದ ಯಾವುದೇ ಮಿಲಿಟರಿ ಲೀಡರ್ಶಿಪ್ ಅಮೆರಿಕದ ವಿರುದ್ಧವಾಗಿ ಹೋಗ್ಬಾರ್ದು, ಚೈನಾ ಕಡೆಗೆ ಹೋಗ್ಬಾರ್ದು, ರಷ್ಯಾ ಕಡೆಗೆ ಹೋಗ್ಬಾರ್ದು. ಅದು ಅಮೆರಿಕದ ಎಸ್ಟಾಬ್ಲಿಷ್ಮೆಂಟ್ ನ ನೀತಿ. ಅದು ಬೈಡನ್ ಅಡ್ಮಿನಿಸ್ಟ್ರೇಷನ್ ಆ ಟೈಮಲ್ಲಿ ಅಮೆರಿಕನ್ ಎಸ್ಟಾಬ್ಲಿಷ್ಮೆಂಟ್ ಡಿಸೆಂಬರ್ 22 ನಲ್ಲಿ ಮಾಡ್ತು. ಈಗ ನಾವ್ ಏನ್ ನೋಡ್ತಾ ಇದೀವಿ, ಟ್ರಂಪ್ ಮತ್ತೆ ಮುನೀರ್ ಇಷ್ಟ ಆರಾಮಾಗಿ ಕೂತ್ಕೊಂಡು ಮಾತಾಡೋದು, ಊಟ ಮಾಡೋದು. ಇದು ಅಮೆರಿಕನ್ ಎಸ್ಟಾಬ್ಲಿಷ್ಮೆಂಟ್ ಹಾಕಿರುವಂತ ಟೆಂಪ್ಲೇಟೇ ಇದು. ಅದನ್ನ ಆಕ್ಚುಲಿ ಒಬ್ಬ ಪ್ರೆಸಿಡೆಂಟ್ 4 ವರ್ಷಕ್ಕೆ ಬಂದ ಒಬ್ಬ ಪ್ರೆಸಿಡೆಂಟ್ ಅದನ್ನ ಬದಲಾಯಿಸಿ ಬಿಡೋದಕ್ಕೆ ಆಗೋದಿಲ್ಲ. ಟ್ರಂಪ್ ಅದನ್ನ ಮುಂದರಿಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಪಾಕಿಸ್ತಾನಿ ಜನತೆಗೆ ಯಾವ ರೋಲು ಇಲ್ಲ ಇದರಲ್ಲಿ. ಹೀಗಾಗಿ ಇದು ಆ ಎರಡೂ ದೇಶಗಳ ನಡುವಿನ ಸಹಯೋಗ ಮುಂದುವರಿತದೆ. ಮತ್ತೆ ನೀವು ಇದು ಹೇಳಿದ್ರಿ ಪೀಸ್ ಪ್ರೈಸ್ಗೆ ಪಾಕಿಸ್ತಾನ ರೆಕಮೆಂಡ್ ಮಾಡಿದೆ ಅಂತ. ಇನ್ಫ್ಯಾಕ್ಟ್ ಪಾಕಿಸ್ತಾನಿ ಎಸ್ಟಾಬ್ಲಿಷ್ಮೆಂಟ್, ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಆಯ್ತಾ, ಅದು ಈಗ ಅಮೆರಿಕದ ಪರವಾಗಿದೆ. ಓಕೆ, ಪಾಕಿಸ್ತಾನಿ ಜನ ಡಿಸೈಡ್ ಮಾಡಲ್ಲ ಪಾಕಿಸ್ತಾನಿ ರೆಜಿಮ್ ಯಾರ ಪರವಾಗಿ ಹೋಗ್ಬೇಕು ಅಂತ. ಹೀಗಾಗಿ ಏನಾಗಿದೆ, ಪಾಕಿಸ್ತಾನ ಇರಾನ್ ಪರವಾಗಿ ಮಾತಾಡ್ತಾನೆ. ಇನ್ಫ್ಯಾಕ್ಟ್ ಅಮೆರಿಕ ಜೊತೆ ಸೇರ್ಕೋತು ಅಂತ ನಾವು ಕೇಳಿದ್ದಲ್ವಾ. ಇನ್ಫ್ಯಾಕ್ಟ್ ಇಲ್ಲೂ ಸಹ ಕೆಲವೊಂದು ನಾವು ಒಂದು ರೀತಿ ನೋಡಿದ್ದೆಲ್ಲ ನಿಜ ಅಲ್ಲ. ಈಗ ಮೇ 26, 27 ಇದೇ ಆಸಿಮ್ ಮುನೀರ್ ಇವನ್ ಶೆಹಬಾಜ್ ಶರೀಫ್ ಅವರನ್ನು ಕರ್ಕೊಂಡು ತೆಹರಾನ್ ಹೋಗಿದ್ರು. ತೆಹರಾನ್ ನಲ್ಲಿ ಏನ್ ನಾವು ನೋಡೋದು, ಅವರು ಆಕ್ಚುಲಿ ಪಾಕಿಸ್ತಾನ ಮತ್ತೆ ಇರಾನಿಯನ್ ಲೀಡರ್ಶಿಪ್ ಎರಡು ಜೊತೆಲಿವೆ ಅಂದ್ಕೊಂಡು. ಆದ್ರೆ ಈಗ ಬರ್ತಾ ಇರೋ ಸುದ್ದಿಗಳು ಏನು, ಆಸಿಮ್ ಮುನೀರ್ ಹೋಗಿದ್ದದ್ದು ತೆಹರಾನ್ಗೆ ಇರಾನ್ ಜೊತೆ ಫ್ರೆಂಡ್ಶಿಪ್ ನ ಡೆವಲಪ್ ಮಾಡೋದಕ್ಕಲ್ಲ, ಅಥವಾ ಇರಾನ್ಗೆ ನಿಮ್ ಜೊತೆ ನಾವ್ ಇದ್ದೀವಿ ಅಂತ ಹೇಳೋದಕ್ಕಲ್ಲ, ಬದಲಾಗಿ ಟ್ರಂಪ್ ಇಂದ ಮೆಸೇಜ್ ಅನ್ನ ಕನ್ವೆ ಮಾಡೋದು. ನೀವು ಆದಷ್ಟು ಬೇಗ ನಿಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ನೀವು ಅದನ್ನ ಕಡಿಮೆ ಮಾಡಿ ನೀವೊಂದು ಅಗ್ರಿಮೆಂಟ್ ಬರಬೇಕು. ಟ್ರಂಪ್ 2 ತಿಂಗಳ ಗಡುವು ಕೊಟ್ಟಿದ್ದಾರಲ್ಲಿ, ನೀವು ಆ ಗಡುವು ಮುಗಿಯೋ ಒಳಗಡೆನೆ ನೀವು ಒಂದು ನೆಗೋಷಿಯೇಷನ್ ಟೇಬಲ್ ಬರಬೇಕು ಅನ್ನೋ ಮೆಸೇಜ್ ಅನ್ನ, ಅಂದ್ರೆ ಟ್ರಂಪ್ ಹೇಳಿದ ಮೆಸೇಜ್ ಅನ್ನ ಇರಾನಿಯನ್ ಲೀಡರ್ಶಿಪ್ಗೆ ಕನ್ವೆ ಮಾಡೋದಕ್ಕೆ ಆಸಿಮ್ ಮುನೀರ್ ಹೋಗಿದ್ದದು. ಅದು ನಮಗೆ ಈಗ ಗೊತ್ತಾಗ್ತಾ ಇದೆ ಆಯ್ತಾ. ಆದ್ರೆ ಅವಾಗ ನಮಗೂ ಯಾರಿಗೂ ಗೊತ್ತಾಗ್ಲಿಲ್ಲ. ಎಲ್ಲರೂ ಹೇಳಿದ ಆಕ್ಚುಲಿ ಆಸಿಮ್ ಮುನೀರ್ ಇರಾನಿಯನ್ ಪರವಾಗಿ ನಿಂತ್ಕೊಂಡಿದ್ದಾರೆ ಅಂತ. ಅಲ್ಲ, ಆತ ಹೋಗಿದ್ದದ್ದು ಟ್ರಂಪ್ದು ಎನ್ವಾಯ್ ಆಗಿ, ರಾಯಭಾರಿಯಾಗಿ ಹೋದದ್ದು. ಅದನ್ನೇ ಆನಂತರ ವೈಟ್ ಹೌಸ್ ಹೋದ್ರು. ಅಮೆರಿಕ ಅಂಡ್ ಇಸ್ರೇಲ್ ಅನ್ ಒನ್ ಸೈಡ್ ಅಂಡ್ ಇರಾನ್ ಅದರ್ ಸೈಡ್. ಆ ಒಂದು ಸಂಘರ್ಷದಲ್ಲಿ ನಾವು ಅಮೆರಿಕದ ಪರವಾಗಿ ನಿಲ್ತೀವಿ ಅಂತ ನೇರವಾಗಿ ಹೇಳಲಿಲ್ಲ, ಆದ್ರೆ ಅಮೆರಿಕಾಗೆ ಅನುಕೂಲವಾಗುವಂತ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ, ಮತ್ತೆ ಇರಾನ್ಗೆ ಅನಾನುಕೂಲವಾಗುವಂತ ಕೆಲಸ ಮಾಡಿದ್ದಾರೆ. ಅದು ಇದೆಯಲ್ಲ, ಬ್ಯಾಟಲ್ ಫೀಲ್ಡ್ ಏರ್ಬೋರ್ನ್ ಕಮ್ಯುನಿಕೇಶನ್ ನೋಡ್, ಅಂದ್ರೆ ಬ್ಯಾಟಲ್ ಫೀಲ್ಡ್ ಏರ್ಬೋರ್ನ್ ಕಮ್ಯುನಿಕೇಶನ್ ನೋಡ್, ಅಮೆರಿಕದ ಆ ವ್ಯವಸ್ಥೆ ಪಾಕಿಸ್ತಾನದ ಏರ್ ಸ್ಪೇಸ್ ನಲ್ಲಿ ಆಕ್ಟಿವ್ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟು ಇರಾನ್ ಮೇಲೆ ಸ್ಪೈಯಿಂಗ್ ಮಾಡೋದಕ್ಕೆ ಆ ಪಾಕಿಸ್ತಾನದ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಅವಕಾಶ ಮಾಡಿಕೊಟ್ಟಿದೆ. ಓಕೆ, ಅನಂತರವೂ ಸಹ ಇರಾನ್ದು ಒಬ್ರು ಲೀಡರ್, ಇಂಪಾರ್ಟೆಂಟ್ ಲೀಡರ್ ಹೇಳಿದ್ರಲ್ಲ, ಅಮೆರಿಕ ಏನಾದ್ರು ಇಸ್ರೇಲ್ ಇರಾನ್ ಮೇಲೆ ನ್ಯೂಕ್ಲಿಯರ್ ವೆಪನ್ ಪ್ರಯೋಗಿಸಿದ್ರೆ ಪಾಕಿಸ್ತಾನ ಇಸ್ರೇಲ್ ಮೇಲೆ ನ್ಯೂಕ್ಲಿಯರ್ ವೆಪನ್ ಪ್ರಯೋಗಿಸುತ್ತೆ ಅಂತ ಒಬ್ಬ ಇರಾನಿಯನ್ ಲೀಡರ್ ಹೇಳಿದ ಕೂಡಲೇ ಪಾಕಿಸ್ತಾನದಿಂದ ಅದರಿಂದ ನಿರಾಕರಣೆ ಬಂತು. ಅದರ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಅಂಡ್ ಫಾರಿನ್ ಮಿನಿಸ್ಟರ್ ಇಶಾಕ್ ದಾರ್ ಪಾರ್ಲಿಮೆಂಟ್ ಹೇಳಿದ್ದು, ಇರಾನ್ ಆ ಹೇಳಿಕೆ ಇರ್ರೆಸ್ಪಾನ್ಸಿಬಲ್ ಆಯ್ತಾ, ನಾವು ಇಲ್ಲ ಹಾಗೆ ಮಾಡೋದಿಲ್ಲ, ನಮ್ಮ ಬಾಂಬ್ ನಮಗ ಮಾತ್ರ. ಹಿಂದೆ ಎಲ್ಲ ಇಸ್ಲಾಮಿಕ್ ಬಾಂಬ್ ಅಂತ ಇದ್ದವರು ಈಗ ಬರೀ ಪಾಕಿಸ್ತಾನಿ ಬಾಂಬ್ ಅನ್ನೋದಕ್ಕೆ ಶುರು ಮಾಡಿದ್ರು. ಸೊ ಹೀಗಾಗಿ ಓಪನ್ ಆಗಿ ಹೇಳ್ಕೊಂಡ್ರು. ಅನಂತರ ನಾವು ನೋಡಿದ್ದು, ಪಾಕಿಸ್ತಾನ ಇರಾನ್ ಪರವಾಗಿ ಯಾವುದೇ ಒಂದು ಮಾತಾಡಿರಬಹುದು ತೋರಿಕೆಯಾಗಿ ತನ್ನ ಜನರ ಸಮಾಧಾನಕ್ಕಾಗಿ, ಆದ್ರೆ ಇರಾನ್ಗೆ ಅನುಕೂಲವಾದಂತ ಯಾವ ಕೆಲಸವನ್ನು ಮಾಡಿಲ್ಲ. ಬದಲಾಗಿ ಇರಾನ್ಗೆ ಅನಾನುಕೂಲ ಆಗುವಂತ, ಅಮೆರಿಕಾಗೆ ಅನುಕೂಲ ಆಗುವಂತ ಕೆಲಸಗಳನ್ನೇ ಪಾಕಿಸ್ತಾನ ಮಾಡಿದೆ. ಅದನ್ನೇ ಕಂಟಿನ್ಯೂ ಮಾಡುತ್ತೆ ಪಾಕಿಸ್ತಾನ, ಅಂದ್ರೆ ಅಂಡರ್ ದಿಸ್ ಮಿಲಿಟರಿ ಲೀಡರ್ಶಿಪ್. ಅಲ್ಲಿ ಬರೋದೇ ಅದು ಯಾವಾಗಲೂ ಅದು ಆಕ್ಚುಲಿ ಆಸಿಮ್ ಮುನೀರ್ ಆಗಲಿ ಅಥವಾ ಮತ್ತೊಬ್ಬ ಮಿಲಿಟರಿ ಲೀಡರ್ ಬರಲಿ ಆಯ್ತಾ, ಅವರು ಮಾಡೋದೇ ಇರಾನ್ಗೆ ವಿರುದ್ಧವಾಗಿ, ಅಮೆರಿಕದ ಪರವಾಗಿ. ಯಾಕಂದ್ರೆ ಆಕ್ಚುಲಿ ಅಮೆರಿಕನ್ ಎಸ್ಟಾಬ್ಲಿಷ್ಮೆಂಟ್ ಆ ಮಟ್ಟಕ್ಕೆ ಮುನೀರ್ ಮೇಲೆ ಅಥವಾ ಯಾವುದೇ ಪಾಕಿಸ್ತಾನಿ ಮಿಲಿಟರಿ ಜನರಲ್ ಮೇಲೆ ಹಿಡಿತವನ್ನ ಆ ರೀತಿ ಸಾಧಿಸ್ಕೊಂಡಿದೆ ಈಗ. ಸೊ ಏನು ಎಕ್ಸ್ಪೆಕ್ಟ್ ಮಾಡ್ಬೇಕಾಗಿಲ್ಲ, ಪಾಕಿಸ್ತಾನ್ ಈಸ್ ವಿತ್ ಅಮೆರಿಕಾ, ಈಸ್ ಗೋಯಿಂಗ್ ಟು ಬಿ ವಿತ್ ಅಮೆರಿಕಾ ಆಲ್ವೇಸ್. ಈ ಪಾಕಿಸ್ತಾನಿ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಮತ್ತೆ ಅಮೆರಿಕದ ಕಾಂಟ್ಯಾಕ್ಟ್ ಇದೆಯಲ್ಲ, ಇದು ಶುರುವಾದದ್ದು ಪಾಕಿಸ್ತಾನ ಸೃಷ್ಟಿಯಾಗೋದಕ್ಕೂ ಮೊದಲೇ. ಮೇ 2, 1947 ಇಸ್ವಿನಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಇನ್ನು ಬಾಂಬೆಲೇ ಇದ್ರು ಅವಾಗ, ತಮ್ದು ಮನೆಯಲ್ಲಿ
ಆಯ್ತಾ, ಅಲ್ಲಿ ಅವರು ಇಬ್ಬರು ಅಮೆರಿಕನ್ ಅಫಿಷಿಯಲ್ಸ್ ನ ಮೀಟ್ ಮಾಡಿದ್ರು. ಒಬ್ಬರು ಸ್ಟೇಟ್ ಡಿಪಾರ್ಟ್ಮೆಂಟ್ ಒಬ್ರು ಅಫಿಷಿಯಲ್, ಮತ್ತೆ ನ್ಯೂ ಡೆಲ್ಲಿ ಇದ್ದಂತ ಅಮೆರಿಕನ್ ಎಂಬೆಸಿ ಅಫಿಷಿಯಲ್ಸ್ ಬಂದ್ರು ಅವ್ರನ್ನ ಮೀಟ್ ಮಾಡೋದಕ್ಕೆ. ಅವ್ರ ಜೊತೆಲಿ ಮಾತಾಡ್ತಾ, ಅಂದ್ರೆ ಆಕ್ಚುಯಲ್ ಪಾಕಿಸ್ತಾನ ಕ್ರಿಯೇಟ್ ಆಗೋದಕ್ಕೂ ಆಲ್ಮೋಸ್ಟ್ 3.5 ತಿಂಗಳ ಮೊದಲೇನೆ ಜಿನ್ನಾ ಅವ್ರಿಗೆ ಹೇಳ್ತಾರೆ, ಪಾಕಿಸ್ತಾನ ಅಮೆರಿಕಾಗೆ ಮಿಲಿಟರಿ ಅಲೈ ಆಗಿರ್ತದೆ. ಮತ್ತೆ ಅಂದ್ರೆ ನಿಮಗೆ ನಮ್ಮ ಅಗತ್ಯ ಇರ್ತದೆ. ಸೌತ್ ಏಷ್ಯಾಗೆ ಕಮ್ಯುನಿಸಂ ಬರೋದನ್ನ ತಡೆಯೋದು ನಾವು ಪಾಕಿಸ್ತಾನ, ಯಾಕಂದ್ರೆ ಸೋವಿಯತ್ ಯೂನಿಯನ್ಗೂ ಸೌತ್ ಏಷ್ಯಾಗೂ ಮಧ್ಯದಲ್ಲಿ ಪಾಕಿಸ್ತಾನ ಇರ್ತದೆ. ಮತ್ತೆ ಹಿಂದೂ ಇಂಪೀರಿಯಲಿಸಂ ಈ ಪದನ ಉಪಯೋಗಿಸ್ತಾರೆ. ಹಿಂದೂ ಇಂಪೀರಿಯಲಿಸಂ ವೆಸ್ಟ್ ಏಷ್ಯಾಗೆ ಹೋಗದೇ ಇರೋ ರೀತಿ ತಡೆಯೋದು ನಾವು ಪಾಕಿಸ್ತಾನ. ಈಗ ನಮ್ಮಿಂದ ನಿಮಗೆ ಈ ಹೆಲ್ಪ್ ಇರ್ತದೆ, ಮತ್ತೆ ನಾವು ನಮ್ಮ ಗವರ್ನಮೆಂಟ್ ಸ್ಟ್ರಾಂಗ್ ಆಗೋದಕ್ಕೆ, ನಮ್ಮ ಮಿಲಿಟರಿ ಪವರ್ ಸ್ಟ್ರಾಂಗ್ ಆಗೋದಕ್ಕೆ ಅಮೆರಿಕ ನೀವು ನಮಗೆ ಹೆಲ್ಪ್ ಮಾಡಬೇಕು. ಅದಕ್ಕೋಸ್ಕರ ನೀವು ಶುರುನಲ್ಲೇ $500 ಮಿಲಿಯನ್ ನಮಗೆ ಕೊಡಬೇಕು ಪಾಕಿಸ್ತಾನ ಕ್ರಿಯೇಟ್ ಆಗ್ತಾ ಇದ್ದಾಗೆ ಅಂತ ಜಿನ್ನಾ ಹೇಳಿದ್ರು. ಅಂದ್ರೆ ಪಾಕಿಸ್ತಾನ ಮತ್ತು ಅಮೆರಿಕ ನಡುವಿನ ಮಿಲಿಟರಿ ಅಲೈನ್ಸ್ ಅದನ್ನ ಅಗತ್ಯವನ್ನು ಜಿನ್ನಾ ಅರ್ಥ ಮಾಡ್ಕೊಂಡಿದ್ರು. ಆಯ್ತಾ, ಅದೇ ಮುಂದುವರೆದದ್ದು. ಆನಂತರ ಪ್ರತಿಯೊಬ್ಬ ಪಾಕಿಸ್ತಾನಿ ಆಕ್ಚುಲಿ ಪ್ರಾರಂಭದಲ್ಲಿ ಪಾಕಿಸ್ತಾನದಲ್ಲಿ ಅಧ್ಯಕ್ಷರಾದವರೆಲ್ಲ ಮಿಲಿಟರಿಯಿಂದ ಬಂದವರೇ. ಗುಲಾಂ ಮೊಹಮ್ಮದ್, ಇಸ್ಕಂದರ್ ಮಿರ್ಜಾ ಅವರೆಲ್ಲ ಜನ ಎಲೆಕ್ಟ್ ಮಾಡೋದಲ್ಲ, ಮಿಲಿಟರಿ ಆಫೀಸರ್ಗಳೇ ಅಧ್ಯಕ್ಷರಾದ್ರು ಶುರುವಿನ 10 ವರ್ಷಗಳಲ್ಲಿ. 10 ವರ್ಷ ಆದ್ಮೇಲೆ ಅಲ್ಲಿ ಸೇನಾ ಕ್ರಾಂತಿ ನಡೆದು ಅಯ್ಯೂಬ್ ಖಾನ್ ನೇರವಾಗಿ ಪಾಕಿಸ್ತಾನದ ಅಧ್ಯಕ್ಷರಾಗ್ಬಿಟ್ರು. ಆಗ ಅಮೆರಿಕ ಮತ್ತು ಪಾಕಿಸ್ತಾನ ನಡುವೆ ಮಿಲಿಟರಿ ಕೋಆಪರೇಷನ್ ಮತ್ತಷ್ಟು ಜಾಸ್ತಿ ಆಯಿತು. ಆಯ್ತಾ, ಅದೇ ಕಂಟಿನ್ಯೂ ಆಗ್ತಾ ಇರೋದು. ಹೀಗಾಗಿ ನಾನು ಹೇಳಿದ್ನಲ್ಲ, ಈಗ ನಡೀತಾ ಇರೋದು ಹೊಸದು ಅಂದ್ಕೊಳ್ಳೋದು ಬೇಡ, ಇದ್ರ ಬಗ್ಗೆ ಆಶ್ಚರ್ಯ ಪಡೋದು ಬೇಡ. ಪಾಕಿಸ್ತಾನ ಸೃಷ್ಟಿಯಾಗೋದಕ್ಕೂ 3.5 ತಿಂಗಳ ಮೊದಲೇನೆ ಅಮೆರಿಕ ಮತ್ತು ಪಾಕಿಸ್ತಾನ ನಡುವೆ ಸೇನಾ ಸಂಬಂಧ, ಸೇನಾ ಸಹಕಾರದ ಅಸ್ಥಿವಾರವನ್ನ ಜಿನ್ನಾ ಅವರೇ ಹಾಕಿ ಹೋಗಿದ್ದಾರೆ.